ಆತ್ಮೀಯ H60 ನ್ಯೂಸ್ ಅರ್ಥಾತ್ ಥೇ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. उनकी परीक्षाओं के लिए बहुत बहुत शुभकामनाएं देता हूं. ಪ್ರಾರ್ಥನೆ ಮಾಡಿ ತನ್ನ ಅಂತರಾಳದ ಒಂದು ವಿಷಯವನ್ನ ಇಡೀ ದೇಶದ ಜನತೆ ಜೊತೆ ಹಂಚಿಕೊಳ್ಳುವಂತ ನಾವು ಬೋರ್ನ ಆಫ್ ಮಾಡೋ ಮುಖಾಂತರ ಮೋದಿಜಿಯವರು ಏನು ಸೂಚನೆ ಕೊಡ್ತಾರೆ, ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ, ನಮ್ಮ ವಿಷಯನ ಏನ್ ಚರ್ಚೆ ಆಗ್ತದೆ ಇದ್ರ ಬಗ್ಗೆ ಗಮನ ಕೊಡಬೇಕು. ಮತ್ತೊಮ್ಮೆ ಮಲದೊಮ್ಮೆ ಹೇಳ್ತಾ ಇದೆ, ಎಷ್ಟೋ ವಿಷಯ ಇರ್ಬೋದು ನಿಮಗೆ. ಆದ್ರೆ ಈ 1 ಗಂಟೆ 11 ಗಂಟೆಯಿಂದ 12 ಗಂಟೆವರೆಗೂ ನಾವು ಇವು ವಾಹಿನಿಯನ್ನು ನೋಡಬೇಕು. ನಮಗೊಂದು ಅವಕಾಶ ಸಿಕ್ಕಿದ್ದೆ ಆದ್ರೆ ನಾವು ಮಾತಾಡುವಂತ ಅವಕಾಶ ನಮ್ಮ ದೂರದರ್ಶನ ಮಾಡ್ಕೊಡ್ತಾರೆ. ಕಡೆಗಳಲ್ಲಿ 3-4 ಜನಕ್ಕೆ ಅವಕಾಶ ಇರ್ತದೆ ಮಾತಾಡಕ್ಕೆ. ಅವ್ರು ಸಹ ಯಾರಂತ ಗೊತ್ತಿಲ್ಲ, ಅದು ಯಾರಾದ್ರೂ ಆಗ್ಬೋದು. ಆದ್ರೆ ನಾವು ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುವ ಮುಖಾಂತರ ಕೋಲಾರದಲ್ಲಿ ಒಂದು ಉತ್ತಮವಾದಂತ ಕಾರ್ಯಕ್ರಮ ಆಯಿತು. ಈ ಒಂದು ಭಾನುವಾರ, ಈ ವರ್ಷದ ಫೆಬ್ರವರಿ ಕೊನೆಯ ಭಾನುವಾರ ನಮ್ಮ ಕೋಲಾರ ಜಿಲ್ಲೆಯ ಮಧ್ಯತಕ್ಕಂಥ ಭಾಗ್ಯ ಏನು ಅಂದ್ರೆ, ನಮ್ಮ ಜಿಲ್ಲೆಯ ಈ ಕಾರ್ಯಕ್ರಮ ವೀಕ್ಷಣೆಯನ್ನು ನೇರವಾಗಿ ಇಡೀ ದೇಶಾದ್ಯಂತ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ನೋಡುವಂತ ಸೌಭಾಗ್ಯ ನಮ್ಗೆ ಸಿಕ್ಕಿದೆ. ಇಂಥ ಒಂದು ವಿಚಾರಗಳು ಬರೀ 30 ನಿಮಿಷದಲ್ಲಿ ಮನ್ ಕಿ ಬಾತಲ್ಲಿ ಹೇಳಿದ್ದಾರೆ ಅಂದರೆ ಇದನ್ನು ನಾವು ಗಮನ ಹರಿಸ್ಬೇಕಾಗುತ್ತೆ. ಯಾಕಂದರೆ ಯಾರು ಇಂಥ ಮಾತುಗಳು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೆ ನಾನು ಆವಾಗಲೇ ಮೊದಲನೇ ಬಾರಿಗೆ ಹೇಳಿದ್ದೀನಿ. ಯಾಕೆಂದರೆ ಒಂದು ವಿಚಾರ ಏನಾದರೂ ಹೇಳಿದಾಗ ಅದು ಯೋಚನೆ ಮಾಡಿ ಅದನ್ನು ವಿಶ್ಲೇಷಣೆ ಮಾಡಿ ಅದನ್ನು ಎಲ್ಲರ ಹತ್ರ ಬೇರೆ ಎಕ್ಸ್ಪರ್ಟ್ಸ್ ಹತ್ರ ತಿಳ್ಕೊಂಡೇ ಹೇಳ್ತಾರೆ ಮೋದಿಯವರು. ಇಂಥ ಒಂದು ವಿಚಾರಗಳು ನಾವು ತಿಳ್ಕೊಂಡು ಅದು ಹೆಂಗೆ ನಮಗೆ ಉಪಯೋಗ ಆಗುತ್ತೆ ಅಂತ ಏನು ಹೇಳಿದಾರೋ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಜುಕೇಷನ್ ಆಗಿರ್ಬೋದು, ಎಲ್ಲದ್ರ ಬಗ್ಗೆನೂ ಇವತ್ತು ನಾವು ನರೇಂದ್ರ ಮೋದಿಯವರು ತುಂಬ ಅಚ್ಚುಕಟ್ಟಾಗಿ ಮಾತಾಡಿದ್ದಾರೆ. ಅಷ್ಟೊಂದು ಬ್ಯುಸಿ ಶೆಡ್ಯೂಲ್ ಇದ್ದರೂ ಸಹ ಪ್ರಧಾನಮಂತ್ರಿಗಳು ಪ್ರತಿ 4ನೇ ಭಾನುವಾರ ಅರ್ಧ ಗಂಟೆ ನಮ್ಮ ದೇಶ ಜನತೆಗೋಸ್ಕರ ಟೈಮ್ ಕೊಟ್ಟು ದೂರದರ್ಶನಲ್ಲಿ ಮಾತಾಡ್ತಾ ಇದ್ದಾರೆ. ಇದರಿಂದ ತುಂಬ ಜನರು ಅದನ್ನು ತುಂಬ ಮನಸ್ಸಿಗೆ ತಗೊಂಡು ಅವ್ರನ್ನ ಫಾಲೋ ಮಾಡುವಂಥ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಇಂಥ ಒಂದು ಪ್ರಧಾನಮಂತ್ರಿ ನಮ್ಮ ದೇಶಕ್ಕೆ ಸಿಕ್ಕಿರೋದು ಒಂದು ಅತ್ಯಂತ ಹೆಮ್ಮೆಯ ವಿಷಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್. ಎಷ್ಟು ಆಯಿಲ್ ಕನ್ಸ್ಯೂಮ್ ಮಾಡಬೇಕು, ಅದನ್ನು ದೇಶದ ಜನತೆ 10% ಯೂಸ್ ಮಾಡೋದ್ರಲ್ಲಿ ಆಯಿಲ್ ಕಮ್ಮಿ ಯೂಸ್ ಮಾಡಿ ಅಂತ ಹೇಳೋದ್ರ ಮುಖಾಂತರ ಅವರ ಆರೋಗ್ಯದ ಬಗ್ಗೆ ಎಷ್ಟು ಗಮನ ತಗೊಳ್ತಾ ಇದ್ದಾರೆ ಅನ್ನೋದನ್ನು ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಧನ್ಯವಾದ ತಿಳಿಸ್ತಾ, ಅವರು ಇದೇ ರೀತಿ ಮನ್ ಕಿ ಬಾತ್ ಕಾರ್ಯಕ್ರಮನ ಇನ್ನೂ ಅತಿ ಹೆಚ್ಚು ಮುಂದುವರಿಸಿ ಮಾಡ್ಕೊಂಡು ಹೋಗಲಿ ಅಂತ ಕೇಳ್ಕೊಳ್ತಾ, ಅವ್ರಿಗೆ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅದು ಚುನಾವಣೆ ಪ್ರಕ್ರಿಯೆ ಈಗಾಗಲೇ ನಮ್ಮ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ತಿಪ್ಪೇಸ್ವಾಮಣ್ಣವರು ಕೂಡ ಇವತ್ತು ನಮ್ಮ ಜೊತೆ ಈ ಒಂದು ವೇದಿಕೆ ಹಂಚ್ಕೊಂಡಿದ್ದಾರೆ. ಅವರು ಈಗಾಗಲೇ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಳ ಸಕ್ರಿಯರಾಗಿ ಈಗಾಗಲೇ ಕಾರ್ಯೋನ್ಮುಖರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಒಂದು ಬಹುಶಃ ನಮ್ಮೆಲ್ಲರ ಅನಿಸಿಕೆ, ನಮ್ಮ ಎಲ್ಲರ ನಾಯಕರ ಒಂದು ಅನಿಸಿಕೆ, ಕೇಂದ್ರದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಸಚಿವರಾದ ನಂತರ ಹೆಚ್ಚು ರಾಜ್ಯದಲ್ಲಿ ಪಕ್ಷ ಸಂಘಟನೆಗೆ ಸಮಯ ಕೊಡಲಿಕ್ಕೆ ಆಗ್ತಾ ಇಲ್ವಾ ಅಲ್ಲ ಅಂತಕ್ಕಂಥ ಭಾವನೆ ಯಾರಿಗೂ ಕೂಡ ಉದ್ಭವ ಆಗದೆ ಇರತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ನಿರಂತರವಾಗಿ ಅವ್ರಿಗೇನು 2 ದಿನ ಸಿಗುತ್ತೋ 1 ದಿನ ಸಿಗುತ್ತೋ, ಅವರು ಬಹುಶಃ ಕಳೆದ 6 ತಿಂಗಳಿಂದ ಒಂದು ಕಡೆ ರಾಷ್ಟ್ರವನ್ನು ಕಟ್ತಕ್ಕಂಥ ಕೆಲಸ, ಒಂದು ಕಡೆ ರಾಜ್ಯದ ಜನತೆ ಇವತ್ತು ವಿಶ್ವಾಸ ಇಟ್ಟು ಅವ್ರಿಗೇನು 7.25 ಕೋಟಿ ಕನ್ನಡಿಗರ ಆಶೀರ್ವಾದ ಮಾಡಿ ನರೇಂದ್ರ ಮೋದಿಜಿಯವರ ಸಂಪುಟದಲ್ಲಿ ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವೆರಡೂ ಜವಾಬ್ದಾರಿಗಳನ್ನ ಅರ್ತು ಇವತ್ತು ಬಹುಶಃ ಅವರ ವಯಸ್ಸಿಗೂ ಮೀರದಂಥ
ಶ್ರಮವನ್ನು ಕಳೆದ 6-7 ತಿಂಗಳುಗಳಿಂದ ನಿರಂತರವಾಗಿ ಪಟ್ಟಿರ್ತಕ್ಕಂಥದ್ದು. ಬಹುಶಃ ಅವ್ರ ದೇಹದ ಮೇಲೆ ಒಂದು ಸ್ವಲ್ಪ ಇತ್ತೀಚಿನ ದಿನಗಳಲ್ಲಿ ಏನು ಭಾಳ ಗಾಬರಿ ಪಡ್ತಕ್ಕಂಥದ್ದು ಅಥವಾ ಇನ್ನೇನೋ ವಿಷಯ ಏನಿಲ್ಲ, ರೆಸ್ಪಿರೇಟರಿ ಇನ್ಫೆಕ್ಷನ್ ಆಗಿದೆ. ಹಾಗಾಗಿ ಒಂದು ವಾರಗಳ ಕಾಲ ಅವರು ವಿಶ್ರಾಂತಿ ಪಡೆದುಕೊಳ್ತಾ ಇದ್ದಾರೆ. ಹಾಗಾಗಿ ಬಹುಶಃ ಈ ರಾಜ್ಯಾಧ್ಯಕ್ಷರು ಬದಲಾವಣೆ ವಿಚಾರ ನಿಜಕ್ಕೂ ಕೂಡ ಅಪ್ರಸ್ತುತ. ಸನ್ಮಾನ್ಯ ಕುಮಾರಣ್ಣವರು ರಾಜ್ಯಾಧ್ಯಕ್ಷರಾಗೇ ಮುಂದುವರಿಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಭಾವನೆ, ಪ್ರತಿಯೊಬ್ಬ ಸಣ್ಣ ಕಾರ್ಯಕರ್ತರ ಭಾವನೆಯೂ ಕೂಡ ಅವರು. ಯಾವುದಣ್ಣ? ಈಗ ನಾವು ಸಂಸತ್ ಚುನಾವಣೆಯಲ್ಲಿ ತಾವು ನೋಡಿದ್ರಿ, ಭಾಳ ನಾವು ಹತ್ತಿರದಲ್ಲಿ ಚುನಾವಣೆ ಸಮೀಪದಲ್ಲಿ ಹೋಗಿ ನಾವು NDAಯ ಒಂದು ಮಿತ್ರಕೂಟದ ಪಕ್ಷವಾಗಿ ಭಾಗವಾಗಿ ಕೆಲಸ ಮಾಡಿದ್ವು. ಆ ಸಂದರ್ಭದಲ್ಲಿ ನಮಗೆ ಹೆಚ್ಚು ಸಮಯ ಇಲ್ಲದೆ ಹೋದರೂ ಕೂಡ ನಮಗೆ ನಾವು ಪಡ್ಕೊಂಡಂಥ 3 ಸೀಟ್ಗಳಲ್ಲಿ ಯಾವುದೇ ನಮಗೆ ಹೊರಗಡೆ ಮಾಧ್ಯಮದಲ್ಲಿ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಯಿತು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಎಂದೂ ಕೂಡ ವರ್ತಿಸಿಲ್ಲ. ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನಲ್ಲಿ ಒಂದು ಸ್ಪಷ್ಟತೆ ಇದೆ. ನಮ್ಮ ಪಕ್ಷದ ಕಾರ್ಯಕರ್ತರುಗಳ ಒಂದು ಗೌರವವನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ, ನಮ್ಮ ಮೂಲ ಧ್ಯೇಯ. ಅದನ್ನು ಕೂಡ ಕಾಪಾಡ್ಕೊಂಡು ಒಟ್ಟಾರೆಯಾಗಿ ತಳಮಟ್ಟದ 2 ಪಕ್ಷದ ಕಾರ್ಯಕರ್ತರಿಗೂ ಕೂಡ ಒಂದು ಗೌರವ ಕೊಡ್ತೇವೆ. ಯಾವ ಕಾರಣಕ್ಕೆ ಇವತ್ತು ಸರ್ಕಾರ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಡಿಲೇ ಮಾಡ್ತಾ ಇದೆ ಅಂತಕ್ಕಂಥ ಪ್ರಶ್ನೆ ಇವತ್ತು ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ. JDSನಲ್ಲೂ ಕಾಡ್ತಾ ಇದೆ, BJPನಲ್ಲೂ ಕಾಡ್ತಾ ಇದೆ. ಬಹುಶಃ ಅವರ ಒಂದು ಒಳ ಜಗಳ ಇವತ್ತು ಇಡೀ ರಾಜ್ಯದಲ್ಲಿ ಪ್ರತಿನಿತ್ಯ ನೀವು ನೋಡ್ತಾ ಇದ್ದೀರಿ. ಒಬ್ಬೊಬ್ಬರು ಒಂದೊಂದು ರೀತಿ ದ್ವಂದ್ವದ ಹೇಳಿಕೆಗಳು, ಒಬ್ಬೊಬ್ಬರಲ್ಲಿ ಕೂಡ ಒಬ್ರಿಗೊಬ್ಬರು ಒಂದು ಸಮನ್ವಯತೆ, ಎಲ್ಲೂ ಕೂಡ ಒಂದು ಕಿಂಚಿತ್ತೂ ಕೂಡ ಕೋಆರ್ಡಿನೇಷನ್ ಅಂತಕ್ಕಂಥದ್ದು ಸರ್ಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಮಂತ್ರಿಗಳ ಹಾದಿಯಾಗಿ, ಮುಖ್ಯಮಂತ್ರಿಗಳ ಹಾದಿಯಾಗಿ, ಉಪಮುಖ್ಯಮಂತ್ರಿಗಳ ಹಾದಿಯಾಗಿ ಇವತ್ತು ಯಾವುದೇ ಕೋಆರ್ಡಿನೇಷನ್ನ ಇವತ್ತು ಅವ್ರ ಕಡೆಯಿಂದ ಆಗದೇ ಇರತಕ್ಕಂಥ ನಿಟ್ಟಿನಲ್ಲಿ ಬಹುಶಃ ಇವೆಲ್ಲವನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಗೊತ್ತಿಲ್ಲ ಇದು ಸರಿ ಹೋಗ್ತದಾ ಅಥವಾ ಇದೇ ರೀತಿ ನಿರಂತರವಾಗಿ ಕಂಟಿನ್ಯೂ ಆಗುತ್ತಾ ಅಂತ. ಬಹುಶಃ ಇವೆಲ್ಲವೂ ಕೂಡ ಒಂದು ಮೂಲ ಕಾರಣ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿನ ಮುಂದೆ ಒಡ್ಲಿ. ಈಗಾಗಲೇ ಕಳೆದ ಸಂಸತ್ ಚುನಾವಣೆಯಲ್ಲಿ ದೇಶದ ಒಳಿತಿಗೋಸ್ಕರ ರಾಜ್ಯದ ಮುಂದಿನ ದಿನಗಳಲ್ಲಿ ಸಮಗ್ರವಾದಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧವಾದಂಥ ಹೋರಾಟಗಳು ಕೂಡ ಈಗಾಗಲೇ ನಾವು ಪ್ರಾರಂಭ ಮಾಡಿರ್ತಕ್ಕಂಥದ್ದು ನೋಡಿದ್ದೀರಿ. ಹಾಗಾಗಿ ಕಳೆದ ಸಂಸತ್ ಚುನಾವಣೆಯಲ್ಲಿ ಮೇಲ್ಮಟ್ಟದಲ್ಲಿ 2 ಪಕ್ಷದ ನಾಯಕರುಗಳು ಹೊಂದಾಣಿಕೆ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಇವತ್ತು ತಳಮಟ್ಟದ 2 ಪಕ್ಷದ ಕಾರ್ಯಕರ್ತರು ಪರಸ್ಪರ ಹೊಂದಾಣಿಕೆಯಿಂದಲೇ ಅತ್ಯಂತ ಆರೋಗ್ಯಕರವಾದಂಥ ಚುನಾವಣೆಯ ಫಲಿತಾಂಶದಿಂದ 19 ಸಂಸದರನ್ನ ಇವತ್ತು ಕರ್ನಾಟಕ ರಾಜ್ಯದ ಜನತೆ ಆಯ್ಕೆಯನ್ನು ಮಾಡಿದ್ದಾರೆ. ಹಾಗಾಗಿ ತಮಗೆ ಗೊತ್ತಿದ್ದಂಗೆ ಇದು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಒಂದು ಕಾರ್ಯಕರ್ತರ ಚುನಾವಣೆ. ಹಾಗಾಗಿ ಸಾಕಷ್ಟು ಇವತ್ತು ಕಾರ್ಯಕರ್ತರು, ಮುಖಂಡರುಗಳು, ಇಲ್ಲ ನಾವೆಲ್ಲ ಜಿಲ್ಲಾ ಪಂಚಾಯತಿಗೆ ಆಕಾಂಕ್ಷಿತರು, ನಾವೆಲ್ಲ ಸಾಕಷ್ಟು ವರ್ಷಗಳಿಂದ ಗುರುತಿಸ್ಕೊಂಡು ಹೋರಾಟ ಮಾಡಿದ್ದೇವೆ ನಮ್ಮ ವ್ಯಾಪ್ತಿನಲ್ಲಿ ಅಂತಕ್ಕಂಥ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು 2 ಪಕ್ಷದಲ್ಲಿದ್ದಾರೆ. ಆದರೆ ಇವೆಲ್ಲವನ್ನು ಕೂಡ ತೀರ್ಮಾನ ತಗೊಳ್ತಕ್ಕಂಥದ್ದು ಆಗಬೇಕಾಗಿರ್ತಕ್ಕಂಥದ್ದು ಒಂದು ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು ಜೊತೆಗೂಡಿ ಕೇಂದ್ರದ ಭಾರತೀಯ ಜನತಾ ಪಾರ್ಟಿಯ ನಾಯಕರಿರ್ಬೋದು, ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ನಾಯಕರಿರ್ಬೋದು, ಮುಂದಿನ ದಿನಗಳಲ್ಲಿ ಬಹುಶಃ ಒಂದು ಕೋಆರ್ಡಿನೇಷನ್ ಕಮಿಟಿನೂ ಕೂಡ ಇವತ್ತು ರಾಜ್ಯ ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ 3 ಕಡೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಒಟ್ಟಾರೆಯಾಗಿ 2 ಪಕ್ಷದ ಕಾರ್ಯಕರ್ತರಿಗೆ ಒಂದು ಸಿಹಿ ಸುದ್ದಿ ಕೊಡ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನಂಬಿದ್ದೇವೆ. ಲೈಸೆನ್ಸ್ ತಗೊಳ್ಳಬೇಕಾದ ಅವಶ್ಯಕತೆ ಇದೆ. ಅದೆಲ್ಲ
ಅದ್ಭುತ ಜಾತಿಯ ತಳಿಗಳ ವೀಕ್ಷಣೆ ಇರ್ತದೆ. ರಾಜಸ್ಥಾನದ ಡಾಗ್ ಯಾವಾಗ ಸಿವಿಲೈಸೇಷನ್ ಶುರುವಾಗುವ ಆ ಒಂದು ಕಾಲದಿಂದ ಕೂಡ ಮನುಷ್ಯನೊಂದಿಗೆ ಇರುವುದು ಡಾಗ್ಸ್. ಸೊ ಹಿಂದೆ ಹಂಟಿಂಗ್ ಅಂಡ್ ಗ್ಯಾದರಿಂಗ್ ಮಾಡುವ ಸಂದರ್ಭದಲ್ಲಿ ಡಾಗ್ಸ್ ಅನ್ನು ಯೂಸ್ ಮಾಡ್ತಾ ಇದ್ರು. ತದನಂತರ ಅದನ್ನು ಕೆಲವೊಬ್ಬರು ಮನೆಯಲ್ಲಿ ಒಂದು ಪೆಟ್ ಅನಿಮಲ್ ಆಗಿ ಕೂಡ ಸಾಕಕ್ಕೆ ಶುರು ಮಾಡಿದ್ರು. ಇವತ್ತು ಸೊ ನಮ್ಮ ಮೇನ್ ಪರ್ಪಸ್ ಈಗ ಪೆಟ್ ಅನಿಮಲ್ಸ್ ಆಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಮಾಸ್ಕೋ ಬ್ರೀಡ್ ಇದು. ಸೊ ಅದು ತಂದಿದ್ದೀನಿ ನಾನು, ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಸೊ ಭಾಳ ಜನ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಂದು ಇಲ್ಲಿ ಇದಕ್ಕೆ ಕರೆ ಕೊಟ್ಟು ಸ್ಟಾರ್ಟ್ ಮಾಡಿ ಹೋಗಿದ್ದಾರೆ. ಈಗ ಎಲ್ಲ ರೌಂಡ್ಸ್ ಸ್ಟಾರ್ಟ್ ಆಗ್ತಾಯಿದೆ, ಎಲ್ಲ ಬ್ರೀಡ್ಸದು ರೌಂಡ್ಸ್ ಆಗುತ್ತೆ. ಸೊ ಅದರಲ್ಲಿ ಚಾಂಪಿಯನ್ ಯಾವುದು, ಫಸ್ಟ್ ಸೆಕೆಂಡ್ ಥರ್ಡ್ ಬೆಸ್ಟ್ ಆಫ್ ದಿ ಶೋ ಇವೆಲ್ಲ ಅವಾರ್ಡ್ಸ್ಗಳು ಇಟ್ಟಿರ್ತಾರೆ. ಸೊ ಅದ್ರ ಬೇರೆ ಬೇರೆ ಪ್ರೈಸ್ ಇರುತ್ತೆ. ಶ್ವಾನಗಳದ್ದು ಇದು ನೋಡಿದ್ದು ಇದೇ ಫಸ್ಟ್ ಈ ಬಿಜಾಪುರ್ನಲ್ಲಿ. ನಾನು ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕಲ್ಲಿ ಮಾಡ್ತಿದ್ರು, ಅಲ್ಲೆಲ್ಲ ನೋಡ್ತಿದ್ದೆ, ತುಂಬ ಖುಷಿ ಆಯಿತು. ಯಾಕೆ ನಮ್ಮ ಬಿಜಾಪುರದಲ್ಲಿ ಮಾಡಬಾರ್ದು ಅಂತ ನಾನು ಇದೇ ಫಸ್ಟ್ ಬಂದಿದ್ದೀನಿ. ನಮ್ಮ ಹಳ್ಳಿನ ನಾಯಿ ಇದೆ, ಅದು ನಾವದ್ಗಿ ಅವ್ರದ್ದು. ಅದನ್ನು ನೋಡೋಕೆ ಅಂತ ಬಂದೆ. ಇಲ್ಲಿ ಬಂದೆ, ತರಾವರಿ ನಾಯಿಗಳಿತ್ತು, ತುಂಬ ಖುಷಿ ಆಯಿತು ನನಗೆ. ಮನೆಗೆ ಹೋಗೋದೇ ಬೇಡ ಅನಿಸ್ತಾ ಇದೆ. ನಾಯಿಗಳ ಜೊತೆನೇ ಆಟ ಆಡ್ಕೊಂಡಿರ್ಬೇಕು ಅನಿಸ್ಕೊಂಡು ಬಿಟ್ಟಿದೆ ಮನಸ್ಸಿಗೆ. ಲೈಸೆನ್ಸ್ ತೆಗೆದುಕೊಳ್ಳುವಂಥ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ಇಲಾಖೆ ವತಿಯಿಂದನೂ ಅವರಿಗೆ ಈ ಲೈಸೆನ್ಸ್ ಅನ್ನು ಕೊಡೋದು, ಜೊತೆಗೆ ಈ ಕಾರ್ಪೊರೇಷನ್ ವತಿಯಿಂದ ಅವರಿಗೆ ಒಂದು ಲೈಸೆನ್ಸ್ ಕೊಟ್ಟು ಅದು ಅಧಿಕೃತವಾಗಿ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಸೂಚನೆ ನೀಡಿದ್ವಿ. ಈಗಾಗಲೇ ಅದರ ಸಲುವಾಗಿ ಹಲವಾರು ಈ ಬ್ರೀಡರ್ಸ್ ಏನಂತಾರ ಅವ್ರನ್ನೆಲ್ಲ ಕರೆದು ನಾವೊಂದು ಸಭೆಯನ್ನು ಮಾಡಿದ್ವಿ. ಮುಂದಿನ ದಿನದಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. आज विश्व के अनेक देश आध्यात्मिक और मानसिक कल्याण के लिए भारत की ओर देख रहे हैं. हमारे देश में महाकुंभ जो आयोजित हो रहा है प्रयागराज में, वो इसका जीवंत उदाहरण है. महाकुंभ हमको सामाजिक समता और समरसता का संदेश देते हैं और धर्म संस्कृति की ओर प्रेरित करते हैं. हमारी संस्कृति सर्वे भवन्तु सुखिनो अर्थात सब सुखी हो, सर्वे संतु निरामया अर्थात सब निरोगी हो, सब जिए और दूसरों को भी जीने का मौका दे, स्वयं भी सुखी रहे और दूसरों को भी सुख देने का काम करने की प्रेरणा देते रहे. इस प्रकार की प्रार्थना आप सभी से यहाँ करता हूँ. यहाँ उपस्थित सभी संतों एवं महापुरुषों से आशीर्वाद की कामना करता हूँ. आप सबके प्रति आभार व्यक्त करता हूँ और मेरी वाणी को विराम देता हूँ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.